ಈ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ಶೆಟ್ಟಿಯವರು, ಇವರು ಸಹ ಈ ಒಂದು ನೂತನ ಕಚೇರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಪೂರ್ತಿ ಸಹಕಾರ, ನಮ್ಮ ಅಲೆಮಾರಿಗಳನ್ನ ಒಂದು ಸ್ಥಾನಕ್ಕೆ ತಗೊಂಡೋಗ್ಬೇಕು. ಇವರು ಬಹಳ ನಿರೀಕ್ಷೆ ಇಲ್ಲದಂತವರು, ಇವ್ರಿಗೊಂದು ಗುರಿ ಇಲ್ಲದಕ್ಕಂತ ವ್ಯಕ್ತಿಗಳು. ಅವರು ನಿಗಮದ ಅಧ್ಯಕ್ಷರಾಗಿದ್ದಲೂ ಸಹ, ಆಗಿನಿಂದಲೂ ಸಹ ನಮ್ಮ ಈ ಒಂದು ಕೀಳ ಮಟ್ಟದಲ್ಲಿ ಇರ್ತಕ್ಕಂಥ ಈ ನಮ್ಮ ಸಮುದಾಯವನ್ನ ಕೈ ಹಿಡಿದು ಇವತ್ತು ನಮ್ಮ ನಿರೀಕ್ಷೆ 40 ವರ್ಷಗಳಿಂದ ಕೂಡ ಈ ನಿರೀಕ್ಷೆ ಈ ಕಚೇರಿ ಆಗಿರಲಿಲ್ಲ. ಅದನ್ನ ಇವತ್ತು ಒಂದು ನೂತನ ಅಲೆಮಾರಿ ಒಕ್ಕೂಟದ 46 ಜಾತಿ ಜನಾಂಗಗಳ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಪೂರ್ಣ ಸಹಕಾರ ನಮ್ಮ ರವೀಂದ್ರ ಶೆಟ್ಟಿ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ನಾನು ಸ್ವಾಗತವನ್ನು ಬಯಸ್ತೇನೆ. ಅಲೆಮಾರಿ ಜನಾಂಗಗಳ ಒಕ್ಕೂಟದ ನಮ್ಮ ಏನು ನಾನು ನಿಗಮದ ಅಧ್ಯಕ್ಷನನ್ನಾಗಿ ನನಗೆ ಜವಾಬ್ದಾರಿ ನೀಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ BS ಯಡಿಯೂರಪ್ಪರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಈ ಒಂದು 46 ಜಾತಿ ಜನಾಂಗ ಇರತಕ್ಕಂಥ ಅಲೆಮಾರಿ ಮತ್ತು ಅರೆ ಜನಾಂಗದವರು ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಜೊತೆಯಾಗಿ ಇದ್ದಾಗ ಅದನ್ನ ಪ್ರತ್ಯೇಕ ಮಾಡಿ ಒಂದು ಅಲೆಮಾರಿ ಜನರು ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಇತರರಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಮುಖ್ಯವಾಹಿನಿಗೆ ಬಂದು ತಮ್ಮ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಮಾನ್ಯ ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ನಿಗಮವನ್ನ ಸ್ಥಾಪಿಸಿ ಆ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ನನ್ನನ್ನ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿದ್ರಿಂದ ನಾನು ನಿಮ್ಮ ಜೊತೆ ಇವತ್ತು ನಿಮ್ಮೆಲ್ಲರನ್ನ ಸೇರಿಸಿಕೊಂಡು ಈ ರೀತಿಯಾದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಅಭಿಮಾನವನ್ನು ಇಟ್ಟು ಬಂದಿರತಕ್ಕಂಥ ರವಿಕುಮಾರ್ ಸರ್ ಅವರು ನಮ್ಮನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ರಾಜ್ಯದ 46 ಜಾತಿಗಳ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ರವೀಂದ್ರ ಶೆಟ್ಟಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಶಿವಾಜಿ ದುರ್ಗಪ್ಪ ಮಧುರ್ಕರ್, ಯೋಗಿ ಸಮಾಜದ ರಾಜ್ಯ ಅಧ್ಯಕ್ಷರು PK ರಾಮಚಂದ್ರಪ್ಪ, ವಿಠಲ್ ಗಣಾಚಾರಿ, ಈ ಕೃಷ್ಣಪ್ಪ ಅವರು ಇದ್ದಾನೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಒಂದು ಕಚೇರಿ ಇವತ್ತು ಶುಭಾರಂಭಗೊಂಡಿದೆ. ನಮ್ಮ ಹಿಂದುಳಿದ ವರ್ಗ ಪ್ರವರ್ಗ 1ರಲ್ಲಿ ಬರತಕ್ಕಂಥ 46 ಜಾತಿಗಳು ನಮ್ಮ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದಲ್ಲಿ ಬರ್ತವೆ. ಬಹಳ ಮುಖ್ಯವಾಗಿ ನಾವು ಕಳೆದ 4 ವರ್ಷಗಳಲ್ಲಿ ಈ ಒಕ್ಕೂಟವನ್ನು ನಾನು ನಿಗಮದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾಗ ನಾನು ಮತ್ತು ನಮ್ಮ ಅಲೆಮಾರಿ ಪ್ರಮುಖರು ಸಮಾನ ಮನಸ್ಕರೆಲ್ಲ ಸೇರಿ ಪ್ರಾರಂಭ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿದೆ. ನಮ್ಮ ಅಲೆಮಾರಿ ಪ್ರಮುಖಂಡರ ಒಂದು ಬಹಳ ಬೇಡಿಕೆ, ನಮಗೆ ನಮ್ಮದೇ ಆದಂಥ ಒಂದು ಕಚೇರಿ ಬೇಕು, ಆ ಮೂಲಕ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬ ಒಂದು ಬೇಡಿಕೆಗೆ ನನ್ನ ಬಳಿ ಹೇಳಿದಾಗ ಮೀಟಿಂಗಲ್ಲಿ ಅದೇ ಮಾತನ್ನು ಹೇಳ್ತಿದ್ರು. ಅದಕ್ಕೆ ಬೇಕಾಗಿ ನಾವು ಇವತ್ತು ಈ ಒಂದು ಕಚೇರಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಅರೆ ಅಲೆಮಾರಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ, ಈ ಏನು ನಿಮ್ಮ ಕಚೇರಿ ಇದೆ ಇದನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಿಮಗೆ ಇದೆ. ನಾವು ಇವತ್ತು ಇದನ್ನು ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಟ್ಟಿದ್ದೇವೆ. ನಾವೆಲ್ಲರೂ ಸೇರಿ, ನನ್ನನ್ನು ಸೇರಿಸಿ
ನಾನು ಆವತ್ತು ಕೂಡ ಹೇಳಿದ್ದೆ, ನಾನು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರಲಿ, ಅಧ್ಯಕ್ಷ ಇಲ್ಲದೇ ಇರಲಿ, ನಾನು ಈ ಒಂದು ಅಲೆಮಾರಿ ಜನಾಂಗದ ಜೊತೆ ಇರ್ತೇನೆ. ನಾವಿವತ್ತು ಇದರ ಪೂಜಾ ವಿಧಿವಿಧಾನಗಳನ್ನ ಮಾಡಿ ನಮ್ಮ ಗಣ್ಯರನ್ನ ಕರೆಸಿ ಇದರ ಶುಭಾರಂಭ ಲೋಕಾರ್ಪಣೆ ಮಾಡಿದ್ದೇವೆ. ನಮ್ಮ 46 ಜಾತಿ ಸಮಾಜದ ಅಲೆಮಾರಿ ಮತ್ತು ಅರೆಹೊರ ಜನಾಂಗದವರು ಎಲ್ಲರೂ ಈ ಒಂದು ಕಚೇರಿಯ ಸದುಪಯೋಗ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತೇನೆ. ಇವತ್ತು ಏನು ಅಲೆಮಾರಿ ಅರೆ ಅಲೆಮಾರಿ ನೂತನವಾದ ಒಂದು ಕಚೇರಿ ಉದ್ಘಾಟನೆ ಆಯಿತು. ಈ ಅಲೆಮಾರಿ ಜನಾಂಗಗಳ ಎಲ್ಲರ ಸುಮಾರು 40 ವರ್ಷಗಳ ಕನಸಾಗಿತ್ತು. ಆ ಕನಸನ್ನು ಇವತ್ತು ಕೆ ರವೀಂದ್ರ ಶೆಟ್ಟಿಯವರು ನನಸಾಗಿ ಮಾಡಿ ಅಲೆಮಾರಿಗಳೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿ ಕೊಂಡೊಯ್ಯಬೇಕೆಂಬುದೇ ಅವರ ಒಂದು ನಿರೀಕ್ಷೆ. ಆ ನಿರೀಕ್ಷೆಗೆ ನಾವೆಲ್ಲ 46 ಜಾತಿ ಜನಾಂಗದ ಎಲ್ಲ ಪ್ರಮುಖರು ಸಹ ಅವರಿಗೆ ನಾವು ಸಹಕಾರವನ್ನು ನೀಡುತ್ತಾ ತನು ಮನ ಧನ ಎಲ್ಲವನ್ನು ಕೂಡ ಅವರು ನೀಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸರ್.